स्वागत है आपका बी न्यूज नेशन में। मैं हूं आबिद हुसैन शेख। नडहल्ली पर कार्रवाई के लिए तैयार एमबी पाटिल, मर्द है तो आरोप साबित करें। कन्नड़ा अखबार में आए लिंगायत धर्म की मान्यता पर बीएलडी से लिखे लेटर को बताया फर्जी। बदनाम करके भ्रष्टाचार का आरोप लगाने वाले नडहल्ली को चेतावनी, आरोप साबित करे वरना जेल के लिए हो जाए तैयार। रमेश जिगजनगी को अपने बाप के जमाने का प्रोडक्ट बताया एमबी पाटिल ने। डीके शिवकुमार के बयान पर अपने घर को संभाले मंत्री, दूसरों के घरों में न झांके। नेरावरी के कामों का सबूतों के साथ ब्यौरा देते हुए राजनीति से बड़ा मेरा व्यक्तित्व होने का इशारा दिया एमबी पाटिल ने। ಆಯ್ತು ನಾನು ಸವಾಲ್ ಹಾಕ್ತೀನಿ ಅವ್ರಿಗೆ, ಲೆಟ್ ಇಮ್ ಪ್ರೂವ್. ನಾನು ಕೇಸ್ ಮಾಡ್ತೀನಿ, ನಾನು ಲೀಗಲ್ ಆ್ಯಕ್ಷನ್ ತಗೋತೀನಿ. ಅವನು ಪ್ರೂವ್ ಮಾಡಬೇಕು, ಗಂಡಸಾಗಿದ್ರೆ ಇಲ್ಲಿಕಂದ್ರೆ ಅವನು ಅನುಭವಿಸ್ಬೇಕು. ಅದೇನು ಹಾಕ್ತೀನಿ ನಾನು, ನಮ್ಮ ಟೀಮ್ ಮಾಡ್ತಾರೆ. ಯಾಕೆ ಆತುರ ಇದೆ ನಮಗೆ ಮಾಡಿ. ಎಂ ಬಿ ಪಾಟೀಲ್ ಮಾಡೋದು ಭಾಳ ಸಿಸ್ಟಮೆಟಿಕ್ ಆಗಿ ಮಾಡ್ತಾರೆ, ಹಂಗೆ ಮಾಡಲ್ಲ, ಸಾಧಾರಣವಾಗಿ ಮಾಡಲ್ಲ. ನಮ್ಮ ಕೈ ಹಚ್ಚಿದ್ರೆ ಲಾಜಿಕ್ ಎಂಡೇ. ಆಯ್ತು ಕೊಡ್ಲಲ್ಲ, ಕೊಟ್ಟರು ಉತ್ತರ ಕೊಡ್ತೀನಲ್ಲ, ಕೊಡಲಿ. ಕಾಂಟ್ರಾಕ್ಟ್ ಯಾರು ಕರೀತಾರೆ, ಕಾಂಟ್ರಾಕ್ಟರ್ ಏನು ಮಾಡ್ತಾನೆ, ಮಿನಿಸ್ಟರ್ಗೆ ಸಂಬಂಧ ಇರ್ತದ. ಮಿನಿಸ್ಟರ್ ಓನ್ಲಿ ಕಮ್ಸ್ ಇನ್ ಟು ದ ರೋಲ್ ಇನ್ ದ ಬೋರ್ಡ್ ಮೀಟಿಂಗ್. ಅದು ನಾ ಬೋರ್ಡ್ ಚೇರ್ಮನ್ ಅಲ್ಲ, ಮಿನಿಸ್ಟರ್ ದ ವೈಸ್ ಚೇರ್ಮನ್, ಚೀಫ್ ಮಿನಿಸ್ಟರ್ ದ ಚೇರ್ಮನ್. As suggested dated 9/2017. Now I had suggested along with a few ministers had an extensive and elaborate discussion with the representatives of global Christian councils and World Islamic Organization regarding strategy to be adopted for 2018 election to Karnataka Assembly. To Henry ಅಂತೇಳಿ ಅದು ಗ್ಲೋಬಲ್ ಕ್ರಿಶ್ಚಿಯನ್ ಕೌನ್ಸಿಲ್ ಅಂತೆ, ವರ್ಲ್ಡ್ ಇಸ್ಲಾಮಿಕ್ ಆರ್ಗನೈಸೇಷನ್ ಅಂತೆ, RSS ಅನ್ನು ಟೈಟ್ ಸ್ಪಾಟ್ ಹಾಕತ್ತೆ, ಹಿಂದೂ ರಾಷ್ಟ್ರ ಇದು ಮಾಡಕ್ಕಂತೆ ಏನ್ರಿ. ಅದಕ್ಕೆ ಮೆಗಾ ಕಾನ್ಫರೆನ್ಸ್ ಮಾಡ್ತಾ ಇದ್ದೀನಂತೆ ಏನ್ರಿ. JCC ಮತ್ತು WIO ಏನ್ರಿ, ವರ್ಲ್ಡ್ ಇಸ್ಲಾಮಿಕ್ ಏನದು, ವರ್ಲ್ಡ್ WIO ಅಂದ್ರೇನು, ವರ್ಲ್ಡ್ ಇಸ್ಲಾಮಿಕ್ ಆರ್ಗನೈಸೇಷನ್ WIO ಏನ್ರಿ. ಲಿಂಗಾಯಸ್ will pose and by adopting this divide Hindu Muslim strategy we need your blessings and guidance of MB Patil. ಜಾಲತಾಣದಲ್ಲಿ ವೈರಲ್ ಆದ ಪತ್ರ ಇದು. 2017ರಾಗೆ ಅಸೆಂಬ್ಲಿದಾಗ ಚುನಾವಣೆದಾಗ ಇದು ಸೋಷಿಯಲ್ ಮೀಡಿಯಾದಾಗ ಬಂದಿತ್ತು. ಇಂಥ ಕೆಲಸಕ್ಕೆ ನನಗೆ ಇಳಿಯುವಂಥ ಅವಶ್ಯಕತೆ ನನಗೂ ಬಿದ್ದಿಲ್ಲ, ನನ್ನ ಸಂಸ್ಕೃತಿಯಲ್ಲಿ ನನ್ನ ತಂದೆಯವರು ಕೂಡ ಅಂಥ ಒಂದು ಇದನ್ನು ಕೊಟ್ಟಿಲ್ಲ. ನನಗೆ ಅವಶ್ಯಕತೆ ಇಲ್ಲ. ನಾನು ರಾಜಕೀಯದಲ್ಲೇ ನಾನು ಎಷ್ಟು ದಿವಸ ಇರ್ತೀನಿ ಅಷ್ಟು ದಿವಸ ಯಾವ ಮನುಷ್ಯ ಬಂದು ನಾನು ಹೊರಗೋಗಿರ್ತೀನಿ. ಸ್ವಾಭಿಮಾನ ಪ್ರಶ್ನೆ ಮತ್ತು ನನ್ನ ಇಂಟಿಗ್ರಿಟಿ, ನನ್ನ ಕ್ಯಾರೆಕ್ಟರ್ ಬಗ್ಗೆ ಯಾರೂ ಕೂಡ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇವತ್ತು ಎಷ್ಟು ಭಾರಿ ಚೆನ್ನಾಗಿ ಡ್ರಾಫ್ಟ್ ಮಾಡಿದ್ರು. ಇಸ್ಲಾಮಿಕ್ ಕೌನ್ಸಿಲ್ ಅಂತೆ, ಗ್ಲೋಬಲ್ ಕ್ರಿಶ್ಚಿಯನ್ ಲೀಗ್ ಅಂತೆ, ಇಸ್ಲಾಮಿಕ್ ಕೌನ್ಸಿಲ್ ಅಂತೆ. ಮಕ್ಕಳು ಎಷ್ಟು ನೋಡಿದ್ರು ಅಂದರೆ ಇದು ಮಾಡಿದವರು ಇರಬೇಕು, ಇವರೇ ಮತ್ತೆ ಯಾರು ಅದಾರ ನಾ ಹೇಳೋಕ್ಕಾಗಲ್ಲ ಸುಮ್ಮನೆ. ಬಟ್ ಐ ಲವ್ ಬಿಫೋರ್ ಇಟ್ ವಿಲ್ ಬಿಕಮ್ ರಾಂಗ್ ಆಸ್ ಅ ಹೋಮ್ ಮಿನಿಸ್ಟರ್ ವಿತೌಟ್ ದಿಸ್ ಒನ್. ಬಟ್ ಇದನ್ನ ಐ ಡೋಂಟ್ ನೋ. ಎರಡನೇದು, ಈಗ has this letter been confirmed by the office of Sonia Gandhi? Has she confirmed with the receipt? ಅದಕ್ಕೆ ಯಾರು ಸೀರಿಯಸ್ನ ತೊಗೊಂಡ್ರಪ್ಪ. 2017 ಬಂತು, ಇಲೆಕ್ಷನ್ಗೆ ಬದಲು ಹಾಕಿದ್ರು. ಜಸ್ಟ್ ಬಿಫೋರ್ ಇಲೆಕ್ಷನ್ 2 ದಿವಸ ಇತ್ತು. ಇಲೆಕ್ಷನ್ 2 ದಿವಸ ಇತ್ತು, ಹಾಕಿದ್ರು ಯಾರೋ. ನಮ್ಮ ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನ್ ಇತ್ತಲ್ಲ, 2 ದಿವಸ ಇದ್ದಾಗ ಹಾಕಿದ್ರು. ಅದನ್ನು ಯಾರು ಕೇಳಿದ್ರು ನನಗೆ. CNN ಪಾಪ ರಾಜದೀಪ್ ಸರ್ದೇಸಾಯಿ ಕೇಳಿದ, ಅವ್ರಿಗೂ ಡೌಟ್ ಬಂತು. ಇನ್ನೊಬ್ರು ಯಾರೋ ಕೇಳಿದ್ರು ನನಗೆ, CNN ಎಲ್ಲ ಕೇಳಿದ್ರು. ದೇ ಆಲ್ಸೋ ಡೌಟೆಡ್. ನೀವು ಎಲ್ಲ ಟಿವಿ ಚಾನಲ್, ಕನ್ನಡ ಟಿವಿ ಚಾನಲ್ಸ್ ಎಲ್ಲರೂ ನೋಡಿ ಎಲ್ಲ ನಾನು ಕೇಳಿದ್ರು. ಅವಾಗ ಎಲ್ಲರಿಗೂ ನ್ಯಾಯಕ್ಕೆ ಉತ್ತರ ಕೊಟ್ಟು ಎಲ್ಲರೂ ಇಲ್ಲಪ್ಪ ಎದಕ್ಕೆ ಮಾಡ್ತಾರೆ, ಬರ್ದೇ ಇಲ್ಲ ಅವ್ರಿಗೆಲ್ಲ ತಲುಪಿರ್ತದೆ. ಹೋಗ್ಬರೇ ನೀವು ಹೋಗಿ ಅವ್ರು ಕೇಳ್ಬಿಡು ಸೋನಿಯಾ ಗಾಂಧಿಗೆ, ನಿಮಗೆ ಲೆಟರ್ ಬಂದಿದ್ದೇನಾ ಮತ್ತೆ ನಾನು ಐ ಆಮ್ ಮೈಸೆಲ್ಫ್ ನಾಟ್ ಟೇಕನ್ ಸೀರಿಯಸ್. ಏನ್ರಿ ಕೇಳ್ತಿಲ್ಲ. ಸಿ ಐ ಜಸ್ಟ್ ನೆಗ್ಲೆಕ್ಟೆಡ್. ಈ ಸೋಷಿಯಲ್ ಮೀಡಿಯಾದಾಗ ಗೊತ್ತಾಯ್ತು ಭಾಳಷ್ಟು ಆಗ್ತಾವೆ. ಯಾರ್ಯಾರಿಗೋ ಸುಳಿ ಮಕ್ಕಳೇ ಬೋಳಿ ಮಕ್ಕಳೇ ಅಂತ ಬೈತಾರೋ ಏನ್ರಿ. ಅವ್ರು ಟ್ರೇಸ್ ಮಾಡ್ಕೋತು, ಇದು ಮಾಡ್ಕೋತ ಕೊಡು. ಕೆಲವೊಬ್ರು ಉದ್ಯೋಗ ಇಲ್ಲ, ಅದೇ ಕೆಲಸ ಮಾಡ್ಬೇಕಾಗ್ತದೆ. ಸೋಷಿಯಲ್ ಮೀಡಿಯಾ ಹ್ಯಾಸ್ ಬಿಕಮ್ ಅ ಟೂಲ್. ಆಮೇಲೆ ಅವು ಫೇಸ್ಬುಕ್, ನಾನೇ ಹೋಮ್ ಮಿನಿಸ್ಟರ್ ಅಲ್ಲ, ಆ ಫೇಸ್ಬುಕ್ಕು ಅದ್ರ ಎಕ್ಸೆಸ್ ನಿಮಗಿಲ್ಲ. ಇನ್ನೊಂದು ಯಾವುದಲ್ಲ ಹ್ಯಾಂಡಲ್, ಟ್ವಿಟರು ಹ್ಯಾಂಡಲ್ ನಿಮ್ಮ ಕೈಗಿಲ್ಲ. ಎಲ್ಲೋ ಕೂತ ಈಗ ನಾನು ನಿಮ್ಮ ಮ್ಯಾಗ ಹಾಕಬೇಕಾಗಿದ್ದು, ನಾನಿರೋ ನೈಜೀರಿಯಾ ಚೈನಾದಾಗ ಹೋಗಿದ್ದೀನಪ್ಪ ಅಂತ ಯಾವುದೋ ಒಂದು ಫೇಕ್ ID ಕ್ರಿಯೇಟ್ ಮಾಡ್ಕೊಂಡು
ನೈಜೀರಿಯಾಕ್ಕೆ ಹೋಗ್ನಿ. ಸರ್ ಆಗ್ಲೂ ಮಾಧ್ಯಮದೊಳಗೆ ಪ್ರಕಟ ಆಗಿತ್ತು ಇದು ಬಂದಿತ್ತು. ಅವಾಗ ನಾನು ಕ್ಲಾರಿಫೈ ಕೊಟ್ಟಿದ್ದೀನಿ, ಎಲ್ಲರೂ ಇದು ಮಾಡಿದ್ದಾರೆ. ಈಗ ಮತ್ತೆ ಯಾಕೆ ಬಂತೋ ಗೊತ್ತಿಲ್ಲ ಅದು. ಅದನ್ನ ಗಂಭೀರವಾಗಿ ಆದರೆ ಇಷ್ಟೇ ಒಂದು, ನಾನು ಇವತ್ತು ಮುಂಜಾನೆ ವಿಜಯ್ ಶಂಕೇಶ್ ಅವ್ರ ಜೊತೆನೂ ಕೂಡ ಮಾತಾಡಿದೆ, ಈ ಥರ ಆಗಿದೆ ಅಂತ. ವಿಜಯ್ ಶಂಕೇಶ್ ಅವ್ರ ಜೊತೆ ಮಾತಾಡಿದೆ ನಾನು, ಇದು ನೋಡಿ ಇದು ತಪ್ಪಿದು ಅಂತೇಳಿ. ಇಲ್ಲ ನಾನು ಈಗ ನಮ್ಮ ಎಡಿಟರ್ಗೆ ಹೇಳ್ತೀನಿ, ನಾನು ನಿಮ್ಮ ಕೂಡ ಮಾತಾಡೋಂತ ಹೇಳ್ತೀನಿ, ಐ ಟೇಕ್ ಯುವರ್ ಸ್ಟೇಟ್ಮೆಂಟು. ಪ್ಲಸ್ ನಮ್ಮ ಬಿ ಎಡ್ ಅಸೋಸಿಯೇಷನ್ ಒಂದು ಎರಡು ಕೂಡ ಕೇಳಿದೆ. ನಮ್ಮ ಯಾಕಂದ್ರೆ ಬಿ ಎಡ್ ಅಸೋಸಿಯೇಷನ್ ಲೆಟರ್ ಪ್ಯಾಡ್ ಯೂಸ್ ಮಾಡಿದ್ದಾರೆ. ಬಿ ಎಡ್ ಅಸೋಸಿಯೇಷನ್ಗೆ ಏನು ಸಂಬಂಧ ಇದೆ? ದೇ ಯುಟಿಲೈಸ್ಡ್ ಎಂ ಬಿ ಪಾಟೀಲ್ ಎಂ ಬಿ ಪಾಟೀಲ್ ಬರ್ದಿದ್ದಂತೂ ಕೂಡ್ರಿ. ಎಂ ಬಿ ಪಾಟೀಲ್ ಬಿ ಎಡ್ ಅಸೋಸಿಯೇಷನ್ ಲೆಟರ್ ಪ್ಯಾಡ್ ಯಾಕೆ ಯೂಸ್ ಮಾಡ್ತಾನೆ? ಜಲಸಂಪನ್ಮೂಲ ಇಲಾಖೆ ಮಂತ್ರಿ ಇದೆ ನಾನು, ಪೊಲಿಟಿಕಲಿ ಆಸ್ ನಾಟ್ ಅ ಲೇಮ್ಯಾನ್. ನಾನು ಜಲಸಂಪನ್ಮೂಲ ಸಚಿವ ನಾನು ಲೆಟರ್ ಪ್ಯಾಡ್ ಇತ್ತಲ್ಲ. ಲಿಂಗಾಯತ ಸಂಸ್ಥೆ ಅನ್ನೋ ಕಾರಣಕ್ಕೆ ಅದನ್ನು ಬಳಸಿದ್ರು. ಹೌದಾ? ಮತ್ತು ನೀವು ಮಾಡಿಸಿರಿ ಏನು ಮತ್ತೆ? ನೀವು ಹೇಳಿದ್ರಲ್ಲ ಅದಕ್ಕೆ ಅಲ್ಲಲ್ಲ ಅಂದ್ರೆ ನಾನು ಜಲಸಂಪನ್ಮೂಲ ಸಚಿವ ಇಂಗ್ಲೀಷ್ ಲೆಟರ್ ಪ್ಯಾಡ್ ಇದ್ದಪ್ಪ ನನಗೆ. ಲೆಟರ್ ವಾಟರ್ ರಿಸೋರ್ಸ್ ಮಿನಿಸ್ಟರ್ ಎಂ ಬಿ ಪಾಟೀಲ್ ವಾಟರ್ ನನ್ನ ಫ್ಯಾಕ್ಸ್ ನಂಬರ್ ಇಮೇಲ್ ನಂಬರ್ ಲೆಟರ್ ಹೆಡ್ ಇತ್ತು. ಆ ಲೆಟರ್ ಹೆಡ್ ಮೇಲೆ ಹಾಕಿ ಕೆಳಗೆ ನನ್ನ ಸಿಗ್ನೇಚರ್ ಇದ್ದು ಯಾವುದೋ ಒಂದು ಲೆಟರ್ ನರಳಿಗೆ ಬರ್ತಿದ್ದು, ಒಂದು ಲೆಟರ್ ತೊಗೊಂಡು ನಡಬರ್ಕಿಟ್ಟ ಜೆರಾಕ್ಸ್ ಹೊಡೆದ ಮಾಡ್ಬೋದಾಗಿತ್ತಲ್ಲ. ಅದನ್ನು ದೊಡ್ಡದಲ್ಲ, ಇದನ್ನು ನಾನು ಮಾಡಿ ಕಳಿಸ್ಬೋದು. ನೀವು ಮಾಡ್ಲಿಕ್ಕೆ ವಿಜಯ ಮಾಡಿದ್ದು ಏನು ವಿಜಯ್ ಮೇಲೆ ಲೆಟರ್ ಹೆಡ್ ನಿಮ್ದು ಲೆಟರ್ ಹೆಡ್ ಮೇಲೆ ಹಾಕಿ ಕೆಳಗೆ ಸಿಗ್ನೇಚರ್ ಇದ್ದು ಹಾಕಿ ನಡ್ಬೇಕು ಒಂದು ಮ್ಯಾಟ್ರ್ ಇಟ್ಟು ಪೇಸ್ಟ್ ಮಾಡಿ ಅದನ್ನು ಜೆರಾಕ್ಸ್ ಹೊಡೆದ. ಈಜಿ ಏನ್ರಿ? ಐ ಜಸ್ಟ್ ನೆಗ್ಲೆಕ್ಟೆಡ್. ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇದು ಚಿಲ್ಲರೆ ಕೆಲಸ ಇದೆಲ್ಲ, ಇಂಥವು ದಿನ ನಡೀತಿರ್ತಾವೆ, ಭಾಳಷ್ಟು ನಮ್ಮ ಕಡೆ ಬರ್ತಿದ್ದಾವೆ. ಅದಕ್ಕೆ ಮಾಡ್ತಾ ಇದ್ದೀನಿ. ಈಗ ನಾ ಹೋಮ್ ಮಿನಿಸ್ಟರ್ ಆಗೋಕ್ಕಿಂತ ಮೊದಲು ನೆಗ್ಲೆಕ್ಟ್ ಮಾಡಿದ್ದೀನಿ, ಈಗ ನಾನು ತರ್ತಾ ಇದ್ದೀನಿ. ಈಗ ಕರೆಕ್ಟ್. ಈಗ ಪಬ್ಲಿಕ್ ತೇಜೋಗಿ ನಾನೇನು ಮಾಡಿದ್ದೀನಿ, ಈಗ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಐ ಹೆಲ್ಡ್ ಅ ಮೀಟಿಂಗ್ ಆಫ್ ಮೈ ಆಫೀಸರ್ಸ್. ಹೋಮ್ ಮಿನಿಸ್ಟರ್ ಆದಮೇಲೆ ನೀವು ಪ್ರಶ್ನೆ ಕೇಳಿದ್ ಭಾಳ ಕರೆಕ್ಟ್ ಇದೆ. ನಾನು ಮೀಟಿಂಗ್ ಮಾಡಿ ಈಗ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಈಗ ನೋಡಿಬಿಡಿ ನೀವು, ಎಲ್ಲ ಕಡೆ ಎಲ್ಲೆಲ್ಲಿ ಬರ್ತಾ ಇದ್ದಾವಲ್ಲ, ನಾವು ಎಲ್ಲರೂ ಕ್ಯಾರಿಯರ್ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ, ಅದರೆಲ್ಲನೂ ಕೂಡ ಸೈಬರ್ ಕ್ರೈಮ್ ಇಸ್ ಅಟೆಂಡಿಂಗ್ ದ್ಯಾಟ್. ದೇ ಆರ್ ಅಟೆಂಡಿಂಗ್ ದ್ಯಾಟ್. ಎಲ್ಲೆಲ್ಲಿ ಕಂಪ್ಲೇಂಟ್ಸ್ ಬರ್ತಾವೆ ಎಲ್ಲನೂ ಅಟೆಂಡ್ ಮಾಡ್ತಾ ಇದ್ದಾರೆ. ಒಂದು 4-5 ನಾನು ಹೇಳಕ್ಕೆ ಬರೋಂಗಿಲ್ಲ, 10-15 ಮಂದಿಗೆ ಈಗಾಗಲೇ ಎಲ್ಲ ಶಾಸ್ತಿ ಆಗಿದೆ ಏನ್ರಿ. ಕೆಲವು ಮಂದಿಗೆ ನಾನು ಹೇಳಕ್ಕೆ ಹೋಗೋದಿಲ್ಲ, ಉಲ್ಟಾ ಫೋನ್ ಮಾಡಿ ಸೈಬರ್ ಇಲ್ಲಿ ಏನಾಗಿದೆ ಇಲ್ಲಿ ಅಂತಾರೆ, ಅಲ್ಲಿ ಸೈಬರ್ ಕ್ರೈಮ್ ಸೆಂಟರ್ಗೆ ಅಲ್ಲಿನೂ ಕೂಡ ಇದೆ. ಇನ್ನೂ ಭಾಳಷ್ಟು ಅದಕ್ಕೆ ಇದು ಆಗಬೇಕು. ಆಮೇಲೆ ಮುಖ್ಯವಾಗಿ ನಾವು ಕೇಳಿದ ಪ್ರಶ್ನೆಗೆ ನೀವು ಕೇಳ್ತಾ ಇರೋದು, ಇಲ್ಲಿ ಏನಾಗಿದೆ, ಇಟ್ಸ್ ಓನ್ಲಿ ಸ್ಟೇಟ್ ಗೌರ್ಮೆಂಟ್ ಒಬ್ಬರಿಂದ ಸಮಸ್ಯೆ ಬಗೆಹರಿದಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಟು ಟೇಕ್ ಲೀಡ್. ಬಿಕಾಸ್ ಈ ವಾಟ್ಸಪ್ ಆಗಲಿ, ನಿಮ್ಮ ಫೇಸ್ಬುಕ್ ಆಗಲಿ, ಟ್ವಿಟರ್ ಆಗಲಿ, ಇವ್ರು ಹೆಡ್ ಕ್ವಾರ್ಟರ್ಸ್ ಇರೋದು ಬೇರೆ ಬೇರೆ ಕಡೆ. ಸೊ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಟು ಬ್ರಿಂಗ್ ಅ ಲಾ. ದೇ ಹ್ಯಾವ್ ಟು ಬ್ರಿಂಗ್ ದೆಮ್ ಇನ್ ಟು ದಿಸ್ ಒನ್. ಈ ವಿಕಿ ಪೀಡಿಯಾ ಲೀಕು ಏನು ಇವೆಲ್ಲ ಅದಾವಲ್ಲ, ದಿಸ್ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ಸ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಟುಗೆದರ್ ಹ್ಯಾವ್ ಟು ದಿಸ್ ಒನ್ ಆ್ಯಂಡ್ ದಟ್ ಲೀಡ್ ಐ ವಿಲ್ ಟೇಕ್. ಈಗಾಗಲೇ ನಾನು ಅದನ್ನು ಪತ್ರ ಬರೆಸಿದ್ದೀನಿ ಕೇಂದ್ರಕ್ಕೆ. ನಮ್ಮ ಆಫೀಸರ್ಸ್ನ ಮೀಟಿಂಗಲ್ಲಿ ಡಿಸ್ಕಷನ್ ಆಗಿದೆ, ಬರ್ದಿರ್ಬೋದು ಅಂತ ನಾನು ಗಮನಿಸಿದ್ದೀನಿ. ಈಗಾಗಲೇ ನಾವು ವಿ ಹ್ಯಾವ್ ಡಿಸ್ಕಸ್ ದಿಸ್ ಮ್ಯಾಟರ್ ಇನ್ ಡೆಪ್ತು. ನಾನು ಎಲ್ಲ ಆಫೀಸರ್ಸ್ ನಾನು ಮೀಟಿಂಗ್ ಕರೆದು ನಾನು ಚರ್ಚೆ ಮಾಡಿ ಇಂಥದ್ದು ಮಿಸ್ಯೂಸ್ ಏನಿದೆ, ದಿಸ್ ಇಸ್ ಟೂ ಮಚ್. ಯಾರಿಗೂ ಬೋಳೆ ಮಕ್ಕಳ ಸೋಳೆ ಮಕ್ಕಳ ಏನ್ರಿ, ದ ಲ್ಯಾಂಗ್ವೇಜ್ ವಾಟ್ ದೇ ಯೂಸ್, ಯಾರನ್ನೂ ಕ್ರಿಟಿಸೈಸ್ ಮಾಡೋಕ್ಕೆ ಹೊಸ ಬೈಗಳ ಹೊಸ ಶಬ್ದ, ಇದು ಅತಿರೇಕ ಆಗಿದೆ. ಡೆಮೋಕ್ರಸಿಯಲ್ಲಿ ಇವತ್ತು ಸಹ ನಮಗೆ ರೈಟ್ ಇದೆ, ಬಟ್ ಈ ರೀತಿ ಈ ರೈಟ್ನ ಈ ಥರ ಮಿಸ್ಯೂಸ್ ಮಾಡುವಂಥದ್ದು, ಹೊಲಸು ಬೈಗಳ ಬೆಳೆಯೋದು ಭಾಳ ದುರದೃಷ್ಟಕರವಾದಂಥದ್ದು. ಎಲ್ಲೋ ಒಂದು ಕಡೆ ಇದಕ್ಕೆ ನಾವು ಇದಿರ್ಬೇಕು. ಮತ್ತು ಮೊನ್ನೆ ಒಂದು ಕೇಸ್ ಆಯಿತು, ನಾವು ಡಿಸ್ಕಷನ್ ನಡೆದಾಗ ಸರ್ ಅವ್ರು ಹೇಳ್ತಾರೆ, ನಮ್ಮ ಆಫೀಸರ್ಸ್ ಹೇಳ್ತಾ ಇದ್ರು, ನೋಡಿ ಸರ್ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಮೇಲೆ ದೇ ಟುಕ್ 1 week ಟೈಮ್ ಇನ್ ಒನ್ ಕೇಸ್. 1 week ಟೈಮ್ನಲ್ಲಿ ಅದನ್ನು ಏನಂದ್ರಿ ಹ್ಯಾಂಡಲ್ ಕ್ಲೋಸ್ ಮಾಡೋಕ್ಕೆ 1 week. ಆ 1 weekನಲ್ಲಿ ಅದು ಹಿಟ್ ಎಷ್ಟು ಆಗಿರಬೇಕು, ಸೀನ್ 5 lakh ಸೀನ್ಸ್, ಡ್ಯಾಮೇಜ್ ಮುಗಿದೋಗಿರ್ತದೆ. ಒಂದು ಟ್ರೇಸ್ ಆಗ್ತದೋ ಆಗೋದಿಲ್ಲ. ಬೈ ದ ಟೈಮ್ ಡ್ಯಾಮೇಜ್ ಇಸ್ ಡನ್. ನಾನು ನಾಗರಾಜ್ಗೆ ಏನು ಬೈದೀನಿ, ನಾಗರಾಜ್ ನಮ್ಮ ಕೇಸ್ ಕಂಪ್ಲೇಂಟ್ ಕೊಟ್ಟಿದ್ದಾರ, ಅವರು ಅದನ್ನು ತೆಗಿಲಿಕ್ಕೆ ಪೊಲೀಸ್ ರಿಕ್ವೆಸ್ಟ್ ಮಾಡ್ಕೊಂಡು ತೆಗಿಲಿಕ್ಕೆ 1 ವಾರ. ಆ 1 ವಾರ ನಾಗರಾಜ್ ವಿರೋಧ 5 ಲಕ್ಷ ಜನ ನೋಡ್ಬಿಟ್ರ. ಡ್ಯಾಮೇಜ್ ಮುಗಿತಾರೆ, ಅವ್ನು ಪರ್ಪಸ್ ಇಸ್ ಸರ್ವ್ಡ್. ಯಾರು ಮಾಡಿರ್ತಾರೆ ನಾಗರಾಜ್ ವಿರುದ್ಧ ಅವ್ರ ಪರ್ಪಸ್ ಇಸ್ ಸರ್ವ್ಡ್. ಇನ್ನೂ ಅನೇಕ ಕಾರಣಗಳದಾವೆ, ಅದು ಚುನಾವಣೆ ಅಷ್ಟಲ್ಲ, ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಅದಕ್ಕೆ ನಾನು ಹೇಳ್ತೇನಲ್ಲ, ನಿಮ್ಮ ಮನೆ ಶುದ್ಧ ಮಾಡಿಕೊಂಡು ಮತ್ತೊಬ್ಬರ ಮನೆ ಕೈ ಹಾಕ್ಬೇಕು. ನಾವು ಮತ್ತೊಬ್ಬರ ಮನೆ ಕೈ ಹಾಕಲ್ಲ. ಮತ್ತು ನಾವು ಕೈ ಹಾಕಿದ್ರೆ ನಾವು ಒಕ್ಕಲಿಗರ ಸಮಾಜ ಅಂತ ಹೇಳಿದ್ರೆ, ನನಗೆ ಕೆಂಪೇಗೌಡರ ಬಗ್ಗೆ ನನಗೆ ಆದರ ಇದೆ, ಒಕ್ಕಲಿಗರ ಸಮಾಜ ಬಗ್ಗೆ ನನಗೆ ಗೌರವ ಇದೆ. ಬಾಲಗಂಗಾಧರ ಸ್ವಾಮೀಜಿಯವರು, ನಿರ್ಮಾಣ ಸ್ವಾಮೀಜಿಯವರು ನನಗೆ ನಿರ್ಮಾಣ ಸ್ವಾಮಿ ಭಾಳ ಆತ್ಮೀಯರು ನನಗೆ. ಕೆಂಪೇಗೌಡರು ಈ ರಾಜ್ಯದ ರಾಜಧಾನಿಯನ್ನು ಸೃಷ್ಟಿ ಮಾಡಿದಂಥವ್ರು.
ಆ ಸಮಾಜದ ಬಗ್ಗೆ ನಾನು ಎಂದೂ ಕೂಡ ಮಾತಾಡಿದಲ್ಲ. ಎಲ್ಲ ಸಮಾಜದ ಬಗ್ಗೆ ನಮ್ಮ ಬಸವ ಸಂಸ್ಕೃತಿ ಹೇಳ್ತದೆ, ಎಲ್ಲರನ್ನೂ ಗೌರವಿಸುವಂಥದ್ದು ನಾವು. ಅಪಾರವಾದಂಥ ಗೌರವ ಒಕ್ಕಲಿಗ ಸಮಾಜ ಬಗ್ಗೆ ಇದೆ ನನಗೆ. ಬಾಲಗಂಗಾಧರ ಸ್ವಾಮೀಜಿಯವರು, ಕೆಂಪೇಗೌಡರು, ನಿರ್ಮಲಾನಂದ ಸ್ವಾಮೀಜಿಯವರು, ಎಲ್ಲರ ಬಗ್ಗೆ ನನಗೆ ಗೌರವ ಇದೆ. ಆ ಕೆಲವು ವ್ಯಕ್ತಿಗಳೇನಿದಲ್ಲ ಆ ಸಮಾಜದಲ್ಲಿ ಹುಟ್ಟಿದಂಥವ್ರು, ಇವರು ಮಾಡುವಂಥ ಕೆಲಸ ಆ ಸಮಾಜಕ್ಕೆ ತರ್ತದೆ. ನಾಳೆ ಭಾಳ ಕಾರಣ 23 ನಂತರ ಹೇಳ್ತೀನಿ ನಾನು, ಇನ್ನೂ ಭಾಳ ಕಾರಣ ಇದ್ದಾವೆ, ಸ್ಫೋಟಕವಾದಂಥ ಕಾರಣಗಳಿದಾವೆ ಇನ್ನೂ. ಕೈಂಡ್ಲಿ ವೇಟ್. ಯಾಕೆ ನಾನೀಗ ಇಲೆಕ್ಷನ್ ಕಟ್ಸಕ್ಕೆ ಬಯಸೋದಿಲ್ಲ. ಇನ್ ಸ್ಪೈಟ್ ಆಫ್ ದ್ಯಾಟ್ ಹಿ ಹ್ಯಾಸ್ ವೈಲೇಟೆಡ್, ಡಿ.ಕೆ. ಶಿವಕುಮಾರ್ ಇಸ್ ವೈಲೇಟೆಡ್. ಅಧ್ಯಕ್ಷ ಅವ್ರಿಗೂ ಹೇಳಿದ್ರು, ನನಗೂ ಹೇಳಿದ್ರು. ನಾನು ಅದಕ್ಕೆ ಹೇಳಿದಲ್ಲ, ನಾನು ತಪ್ಪು ಮಾಡೋಕ್ಕೆ ಹೋಗಲ್ಲ, ಆ್ಯಕ್ಷನ್ಗೆ ರಿಯಾಕ್ಷನ್ ಇದೆ, ಅಲ್ಲಿಗೆ ಎಂಡ್ ಮಾಡಿದ್ದೀನಿ. ಮತ್ತೆ ಅಲ್ಲಿ ಮಂಗಳೂರಿನವ್ರು ಹೋಗಿ ಬದ್ಧತೆ, ಆ ಇನ್ನೊಂದು ನ್ಯೂಸ್ ಚಾನಲ್, ಸುವರ್ಣ ನ್ಯೂಸ್ ಚಾನಲ್ನಲ್ಲಿ ಒಂದು ಇಂಟರ್ವ್ಯೂದಲ್ಲಿ ಮತ್ತೆ ಹೇಳಿದ್ದಾರೆ, ನಾವು ಅವ್ರ ಗುರುಗಳಾಗೋದು ಬೇಡ, ಅವ್ರ ಶಿಷ್ಯರು ಆಗೋದು ಬೇಡ. ಪೊಲಿಟಿಕಲ್ ಹೇಳಿದ್ದೀನಿ, ಪೊಲಿಟಿಕಲ್ 18 ನಂತರ ಅಂದರೆ ಈ ಬಿಜಾಪುರ ಜಿಲ್ಲೆ ಇವು ರಾಜಕೀಯ. ದಿಸ್ ಇಸ್ ದ ಪ್ರೆಸ್ ಕಾನ್ಫರೆನ್ಸ್. ಆಮೇಲೆ ಒಂದು ವಿನಂತಿ ಮಾಡ್ಕೊತೀನಿ ಮಾಧ್ಯಮ ಸ್ನೇಹಿತರಿಗೆ, ಈ ನೀರಾವರಿ ವಿಚಾರದಲ್ಲಿ ಐ ಹ್ಯಾವ್ ಗಿವನ್ ಸಫಿಷಿಯಂಟ್ ಸ್ಟೇಟ್ಮೆಂಟ್. और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।